सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे तृतीये पादे एकसूत्रात्मके अस्मिन् एकविंशतितमे इयदधिकरणे तस्मिन् इयदधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः चतुस्त्रिंशं सूत्रम्। पादादितः चतुस्त्रिंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुस्त्रिंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ द्वैतध्वान्तनिवारणैकतरणिः द्वैताटवीहव्यवाट द्वैतव्यालकुलप्रमत्तगरुडो द्वैतेभपञ्चाननः द्वैतोत्तुङ्गगिरिप्रभेदनपविः द्वैताब्धिकुम्भोद्भवः द्वैताघौघघनप्रचण्डपवनः श्रीशङ्करः पातु नः। ॐ द्वैतध्वान्तनिवारणैकतरणिः द्वैताटवीहव्यवाट द्वैतव्यालकुलप्रमत्तगरुडो द्वैतेभपञ्चाननः द्वैतोत्तुङ्गगिरिप्रभेदनपविः द्वैताब्धिकुम्भोद्भवः द्वैताघौघघनप्रचण्डपवनः श्रीशङ्करः पातु नः। श्रीशङ्करः पातु नः। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे एकसूत्रात्मकम् एकविंशम् इयदधिकरणम्। ॐ
ಯದಾ ಮನನಾಥ. ಓಂ ಯದಾ ಮನನಾಥ. ಯದಧಿಕರಣದಲ್ಲಿ ಏನನ್ನು ಹೇಳಿದ್ದಾರೆ ಎಂಬುದನ್ನು ವಿಚಾರ ಮಾಡುವುದಕ್ಕಿಂತ ಮುಂಚೆ ಹಿಂದಿನ ಅಕ್ಷರಾಧ್ಯಧಿಕರಣದಲ್ಲಿ ಏನನ್ನು ಹೇಳಿತ್ತು? ಪರಬ್ರಹ್ಮದ ವಿಷಯಕವಾಗಿ, ಪರಮಾತ್ಮರ ವಿಷಯಕವಾಗಿ ಏನನ್ನ, ಯಾವ ಒಂದು ಪ್ರತ್ಯಯಗಳನ್ನ ಎಲ್ಲಿ ಎಲ್ಲಿ ಹೇಳಿದ್ದರೂ ಕೂಡ ಅದನ್ನ ಅಲ್ಲಿ ಇಲ್ಲದ ಕಡೆ ಸೇರಿಸ್ಕೊಳ್ಬೇಕು. ಮತ್ತು ಸೇರಿಸಿಕೊಂಡು ನಾವು ಅದನ್ನ ಆ ಒಂದು ಪರಬ್ರಹ್ಮ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದರು. ಹೀಗೆ ಹೇಳಿದ್ದರಿಂದ ಆ ವಿಶೇಷ ಧರ್ಮಗಳನ್ನು ಅದರ ಮುಖಾಂತರ ನಾವು ಬ್ರಹ್ಮವನ್ನು ತಿಳಿಯಬೇಕು ಅಂತ ಆಯಿತು. ಹೌದು, ಅದು ಸರಿ. ವಿಶೇಷವಾದ ಧರ್ಮಗಳ ಮೂಲಕವಾಗಿಯೇ ಪರಬ್ರಹ್ಮವನ್ನು ತಿಳಿಯಬೇಕು. ಯಾಕೆ ಅಂದರೆ ಯಾವ ಧರ್ಮವೂ ಇಲ್ಲದ ನಿರ್ಧರ್ಮಕವಾದ ಪರಮಾತ್ಮನನ್ನ ನಾವು ನಮ್ಮ ಈ ಜ್ಞಾನೇಂದ್ರಿಯಗಳನ್ನು ಬಳಸಿ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹೌದು ತಾನೆ? ಆದ್ದರಿಂದ ಈ ನಮ್ಮ ಒಂದು ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟ ಭೂಮಿಕೆ ಏನಿದೆ ಅದು ಸ್ವಲ್ಪ ಕೆಳಗಿನ ಮಟ್ಟ. ಈ ಒಂದು ನಿರ್ಧರ್ಮಕವಾದ ಪರಮಾತ್ಮ ತತ್ವ ಯಾವ ಮಟ್ಟ? ಅದು ಅತ್ಯಂತ ಮೇಲ್ಮಟ್ಟದ್ದು. ಹೀಗಾಗಿ ನಮಗೆ ಈ ಒಂದು ಪ್ಲೇನ್ ಡಿಫರೆನ್ಸ್ ಅಂತ ಏನು ಬರುತ್ತೆ ಅದು ಬಂದ್ಬಿಡುತ್ತೆ, ಅರ್ಥವಾಗೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಇಲ್ಲ, ನಾವು ಆ ಒಂದು ಭೂಮಿಕೆಗೆ ಹೋಗಬೇಕು. ಯಾವುದು? ಆ ಪರಮಾತ್ಮ ಭೂಮಿಕೆಗೆ. ಆ ಭೂಮಿಕೆ ಹೋಗ್ಬಿಟ್ಟ ಮೇಲೆ ತಿಳಿಯಬೇಕಾದದ್ದು ಯಾವುದೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಯಾವ ದ್ವೈತವೂ ಇಲ್ಲ, ಯಾವ ಪ್ರಪಂಚವೂ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಮನಸ್ಸು ಇಲ್ಲ, ಮಾರ್ಗವೂ ಇಲ್ಲ, ಯಾವುದೂ ಇಲ್ಲ ಅಲ್ಲಿ ಹೋದ ಮೇಲೆ. ಆದ್ದರಿಂದ ಅಲ್ಲಿ ಹೋಗಿದ ಮೇಲೆ ಮುಗೀತು, ಅದೇ ಅದು ಬೇಕಾಗಿಲ್ಲ. ಈಗ ನಾವು ಆ ಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ಏನು ಮಾಡಬೇಕು? ನಾವು ಅಲ್ಲಿಗೆ ಹೋಗೋದಕ್ಕೆ ಈಗ ಸಾಧ್ಯವಿಲ್ಲ. ಈ ಭೂಮಿಕೆಯಲ್ಲಿ ಈಗಿರುವಾಗ ಹೋದ ಮೇಲೆ ಏನು ಮಾಡಬೇಕಾದದ್ದಿಲ್ಲ, ಅದು ಬೇರೆ ವಿಚಾರ. ಆದ್ದರಿಂದ ಆ ಪರಮಾತ್ಮನನ್ನ, ಪರಮಾತ್ಮ ತತ್ವ ಏನು ಹೇಳಿದ್ದ ಅದನ್ನು ನಾವಿದ್ದೀವಲ್ಲ ಭೂಮಿಕೆ, ನಮ್ಮ ಒಂದು ಬುದ್ಧಿಮಟ್ಟ, ಆ ಮಟ್ಟಕ್ಕೆ ತರಬೇಕದನ್ನು. ಯಾವ ಒಂದು ವ್ಯತ್ಯಾಸವೂ ಆಗದಂತೆ ಆ ಪರಮಾರ್ಥ ತತ್ವವನ್ನು ನಮ್ಮ ಬುದ್ಧಿಯ ಮಟ್ಟಕ್ಕೆ ಇಳಿಸಿಕೊಳ್ಳಬೇಕು. ಹೌದು ತಾನೆ? ನಮ್ಮ ಬುದ್ಧಿ ಮಟ್ಟಕ್ಕೆ ಇಳಿಸ್ಕೊಂಡ್ರೆ ಆಗ ನಾವು ಅದನ್ನು ಅರ್ಥ ಮಾಡ್ಕೋಬಹುದು. ಯಾಕೆ? ಬುದ್ಧಿಗೆ ವಿಷಯವಾಗಿ ಇರುತ್ತದೆ. ಈಗ ನಮ್ಮ ಬುದ್ಧಿ ಮಟ್ಟಕ್ಕೆ ಆ ಪರಮಾತ್ಮನ ಇಳಿಸ್ಕೊಳ್ಳೋದು ಹೇಗೆ ಅಂತಂದ್ರೆ ಅದಕ್ಕೇನು? ಅದಕ್ಕೆ ಸಾಧನ ಬೇಕು, ಸೇತು ಬೇಕು, ಏಣಿ ಬೇಕು. ಯಾವುದೋ ಒಂದು ಸಾಧನ, ಸೇತುನೋ ಏನೇನೋ ಯಾವುದೋ ಒಂದು. ಯಾವುದದು ಅಂದರೆ ಅದೇ ವಿಶೇಷ ಧರ್ಮಗಳು, ಉಪಾಧಿಗಳು ಅಷ್ಟೆ. ಕೆಲವೊಂದು ಉಪಾಧಿಗಳನ್ನು ಆ ಒಂದು ನಿರ್ಧರ್ಮಕವಾದ ಪರತತ್ವದಲ್ಲಿ ಆರೋಪಿಸಿ, ಆವಾಗ ಏನಾಗುತ್ತೆ? ಆರೋಪಿಸಿದಾಗ ಏನೋ ಒಂದು 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 ಧರ್ಮ ಅದಕ್ಕೆ ಬರುತ್ತೆ. ಯಾವುದು? ನಿತ್ಯ ಶುದ್ಧತ್ವ, ನಿತ್ಯ ಬುದ್ಧತ್ವ, ನಿತ್ಯ ಮುಕ್ತತ್ವ, ಸತ್ಯತ್ವ, ಜ್ಞಾನತ್ವ, ಅನಂತತ್ವ, ಆನಂದತ್ವ, ವಿಜ್ಞಾನಮಯತ್ವ. ಹೀಗೆ ಯಾವುದ್ಯಾವುದೋ ಒಂದು ವಿಷಯ ಯಾವುದು ಬೇಕಾದ್ರೂ ಹಾಕುವ, ಅದಕ್ಕೇನು ತೊಂದರೆ ಇಲ್ಲ. ನಮ್ಮ ಬುದ್ಧಿಮಟ್ಟಕ್ಕೆ ಏನು ನಿಲುಕುತ್ತೋ ಅದು. ಆ ಒಂದು ಧರ್ಮವನ್ನು ಆರೋಪಣೆ ಮಾಡಿ ನಂತರ ಆ ಬ್ರಹ್ಮವನ್ನು ನಮ್ಮ ಬುದ್ಧಿಮಟ್ಟಕ್ಕೆ, ಬುದ್ಧಿಗೆ ವಿಷಯವಾಗುವಂತೆ ಅದನ್ನು ಇರಿಸಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡ ಬಳಿಕ ಆ ಉಪಾಧಿಗಳೆಲ್ಲವೂ ಕೂಡ ತಾನೇ ತಾನಾಗಿ ಕಳಚಿಕೊಂಡು ಬಿಡುತ್ತವೆ. ನಾವು ಕಳಿಸಬೇಕಾದ್ದೇ ಇಲ್ಲ.
ಅರ್ಥವಾಯಿತು ಅಂದರೆ ತಾನೇ ತಾನಾಗಿ ಬಿದ್ದು ಹೋಗುತ್ತೆ. ಉರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್. ಉರ್ವಾರು ಕಮಿವ ಬಂಧನಾನ್ ಮಹಾಮೃತ್ಯುಂಜಯ ಮಂತ್ರ ಹೌದ್ ತಾನೆ. ಮೃತ್ಯೋ ಮಾ ಮೃತ್ಯೋ ಮಾ ಅಂದ್ರೆ ನನ್ನನ್ನು ಮುಕ್ಷಿಯ ಮುಕ್ತಿ ನಾನು ಬಿಡುಗಡೆಯಾಗುವಂತೆ ಆಗಲಿ. ಮತ್ತೆ ಅಮೃತತ್ವ ಇದೆ. ಮಾ ಅಮೃತಾತ್, ಅಮೃತದಿಂದ ನಾನು ಯಾವತ್ತೂ ಕೂಡ ಬಿಡುಗಡೆಯಾಗದಿರಲಿ ಅಂತ ಹೇಳಿ ಆ ಪರಮೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಬೇಕಾದದು. ಇದನ್ನ ಹೇಳುವಾಗ ಏನ್ ಹೇಳಿದ್ರು, ಸರಿ ಧರ್ಮಗಳನ್ನ ಕೆಲವನ್ನ ಆರೋಪಣೆ ಮಾಡಿ ಇಳಿಸ್ಕೊಳ್ಬೇಕು ಪರಮಾತ್ಮನ್ನ ನಮ್ಮ ಬುದ್ಧಿಮಟ್ಟಕ್ಕೆ. ಆಯ್ತು, ಈ ಯಾವ ಧರ್ಮಗಳನ್ನ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ವಿಜ್ಞಾನಮಾನಂದಂ ಬ್ರಹ್ಮ ಮುಂತಾದ ಈ ಆನಂದಾದಿ ಧರ್ಮಗಳಿದೆಯಲ್ಲ, ಅದನ್ನ ಆರೋಪಣೆ ಮಾಡಿ ಇಳಿಸ್ಕೊಳ್ಬೇಕು. ಯಾಕೆ? ಅದು ಒಂದೇ ಒಂದು ಧರ್ಮಕ್ಕೆ, ಒಂದು ತತ್ವಕ್ಕೆ ಸಂಬಂಧಪಟ್ಟಿದ್ದು ಸರಿಯಾಗಿದೆ. ಇಳಿಸ್ಕೊಂಡ ಮೇಲೆ ಏನು? ಇಳಿಸ್ಕೊಂಡ ಮೇಲೆ ಆ ಯಾವ ಧರ್ಮಗಳು ತಾನೇ ಕಳ್ಸ್ಕೊಂಡು ಬಿಡುತ್ತೆ. ಅದೆಲ್ಲ ಹಿಂದೆ ಹೇಳಿದ್ದಾಗಿ ಸರಿ. ಈಗ ಆ ಒಂದು ಈ ವಿಶೇಷ ಧರ್ಮಗಳನ್ನ ಸತ್ಯತ್ವ, ಜ್ಞಾನತ್ವ ಮುಂತಾದ್ರು ಇವುಗಳನ್ನ ಎಲ್ಲಿ ಹೇಳಿದ್ದಾರೋ ಅಲ್ಲಿ ಎಲ್ಲ ಕಡೆಯಿಂದಲೂ ತಂದು ನಾವು ಸೇರಿಸ್ಕೊಳ್ಬೇಕು ಆ ಗುಣಗಳನ್ನ, ಧರ್ಮಗಳನ್ನ ಅಂತ ಹೇಳಿದ್ರು ಒಪ್ಕೊಳ್ತಕ್ಕಂಥ ಮಾತು. ಆದರೆ ಈ ಹಿಂದಿನ ಅಧಿಕರಣದಲ್ಲಿ, ಅಕ್ಷರ ಅಧ್ಯಧಿಕರಣದಲ್ಲಿ ಏನನ್ನು ಹೇಳಿದೆ? ಬರೀ ಕೇವಲ ಗುಣಪ್ರಧಾನವಾದ ಶ್ರುತಿಗಳನ್ನ, ಯಾವುದು ಆ ವಿಶೇಷಗಳನ್ನ ಮಾತ್ರ ನಾವೆಲ್ಲಿ ಹೇಳಿದ್ರು ತಂದುಕೊಳ್ಬೇಕು ಅಂತ ಅಲ್ಲ, ಗುಣಪ್ರಧಾನವಾದ ಧರ್ಮಗಳನ್ನು ಮಾತ್ರವೇ ಅಲ್ಲ, ಮತ್ತು ನಿಷೇಧ ಪೂರ್ವಕವಾದ ಧರ್ಮಗಳನ್ನೂ ಕೂಡ ಎಲ್ಲಿ ಹೇಳಿದ್ದಾರೋ ಅಲ್ಲೆಲ್ಲ ತಂದು ಸೇರಿಸ್ಕೊಳ್ಬೇಕು. ಎಲ್ಲಿ ಹೇಳಿಲ್ವೋ ಅಲ್ಲೆಲ್ಲ ಹೇಳಿರೋ ಕಡೆಯಿಂದ ತಂದು ಸೇರಿಸ್ಕೊಳ್ಬೇಕು. ಯಾವುದನ್ನ? ಈ ಒಂದು ನಿಷೇಧ ಪೂರ್ವಕವಾದ ಧರ್ಮಗಳನ್ನ, ಅದನ್ನ ಇಲ್ಲಿ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾಯ್ತು ಅದು ನಾವು ನೋಡೋದಲ್ಲ. ಅಕ್ಷರಧಿಯಾಂತವರೋಧತ್ತ ಮಾನ್ಯ ತದ್ಭಾವಾಭ್ಯಾಂ ಔಪಸದವತ್ತದುಕ್ತಂ ಅಲ್ಲಿ ಹೇಳಿದ್ರು. ಹಿಂದೆ ಆನಂದಾದಯ ಪ್ರಧಾನಸ್ಯ ಅಲ್ಲಿ ಈ ಒಂದು ವಿಶೇಷ ಧರ್ಮಗಳನ್ನು ಹೇಳಿದ್ರು. ಎಲ್ಲಿ ಹೇಳಿದ್ರು? ಅದನ್ನು ತೆಗೆದುಕೊಂಡು ಸೇರಿಸ್ಕೊಳ್ಬೇಕು, ಉಪಸಂಹಾರ ಮಾಡಿಕೊಳ್ಳಬೇಕು, ಅಭಿವೃದ್ಧಿಯನ್ನು ಮಾಡಿಕೊಳ್ಳಬೇಕು ಅಂತ ಇಲ್ಲಿ ಹೇಳಿದ್ರು. ಈ ಅಧಿಕರಣದಲ್ಲಿ ಬರೀ ಅಷ್ಟು ಮಾತ್ರವೇ ಅಲ್ಲ, ನಿಷೇಧ ಶ್ರುತಿಗಳನ್ನು ಕೂಡ ಎಲ್ಲಿ ಹೇಳಿದೆಯೋ ಅಲ್ಲೆಲ್ಲವನ್ನೂ ಕೂಡ, ವಿಶೇಷ ನಿಷೇಧ ಶ್ರುತಿಗಳನ್ನೂ ಕೂಡ ಇಲ್ಲಿ ತಂದು ಸೇರಿಸಿಕೊಳ್ಬೇಕು. ಹಾಗಾಗಿ ವಿಧಿ, ಗುಣ ಮತ್ತು ನಿಷೇಧ ಎರಡನ್ನೂ ಕೂಡ ಎಲ್ಲಿ ಹೇಳಿದ್ರು ತಂದು ಸೇರಿಸ್ಕೊಳ್ಬೇಕು ಅಂತ ಹೇಳಿ ಹಿಂದೆ ಆನಂದಾದಯ ಪ್ರಧಾನಸ್ಯ ಮತ್ತು ಇಲ್ಲಿ ಅಕ್ಷರ ಧಿಕರಣದಲ್ಲಿ ಅಕ್ಷರಸ್ಯಾಂತವರೋಧ ಸಾಮಾನ್ಯ ತದ್ಭಾವಾಭ್ಯಾಮ್ ಅಲ್ಲಿ ಹೇಳಿದ್ರು. ಇದು ಆ ಪ್ರಕರಣ ಅಲ್ಲಿಗೆ ಒಂದು ಹಂತಕ್ಕೆ ಬಂತು. ಪರಮಾತ್ಮನನ್ನ ಈ ಒಂದು ಯಾವ ಗುಣಧರ್ಮಗಳನ್ನು ಎಲ್ಲೆಲ್ಲಿ ಹೇಳಿದ್ದಾರೋ ಅದು ನಿಷೇಧ ಶ್ರುತಿಯಾಗಲಿ ಅಥವಾ ಗುಣಶ್ರುತಿಯಾಗಲಿ ಎಲ್ಲ ಕಡೆ ತಂದು ಸೇರಿಸ್ಕೊಳ್ಬೇಕು ಅಂತಾಯ್ತು. ಈ ಸೇರಿಸ್ಕೊಳ್ಬೇಕು ಅಂತಂದ ಮೇಲೆ ಏನಾಯ್ತು? ಇದೆಲ್ಲವೂ ಕೂಡ ಇದು ಆ ಪರಮಾತ್ಮನನ್ನ ನಮ್ಮ ಭೂಮಿಗೆ ಇಳಿಸಿಕೊಂಡು ತಿಳಿದುಕೊಳ್ಳುವುದಕ್ಕೆ ಮಾತ್ರ ಅಷ್ಟೇ. ತಿಳಿದುಕೊಂಡ ಮೇಲೆ ಉಪಾಧಿಗಳೆಲ್ಲ ತಾನೇ ತಾನಾಗಿ ಕಳಿಸಿಕೊಂಡು ಬಿಡುತ್ತವೆ. ಉಪಾಧಿಯೆಲ್ಲ ತಾನೇ ತಾನಾಗಿ ಕಳಿಸ್ಕೊಂಡು ಬಿಡ್ತು ಅಂತಂದ್ರೆ ಒಂದೇ, ಪರಬ್ರಹ್ಮದಲ್ಲಿ ಇವನು ಒಂದಾದ ಅಂತಂದ್ರೆ ಒಂದೇ. ಹಾಗೆ ತಿಳ್ಕೊಂಡು ಬಿಟ್ಟಿರ್ತಾನಲ್ಲ ಅದು. ಹೀಗೆ ಆ ಒಂದು ಪ್ರಕರಣ ಮುಕ್ತಾಯವಾಯಿತು. ಈಗ ಈ ಕೆಲವು ಶ್ರುತಿಗಳಲ್ಲಿ ಒಂದೇ ಅರ್ಥವನ್ನು ಕೊಡತಕ್ಕಂತಹ ಮತ್ತು ಈ ಸ್ವಲ್ಪ ಬೇರೆಯಾಗಿ ಅರ್ಥವನ್ನು ಕೊಡುತ್ತೆ, ಎರಡೂ ಇದೆ. ಅದು ಎರಡೂ ಅರ್ಥವನ್ನು ಕೊಡುತ್ತೆ. ಆ ಥರ ಶ್ರುತಿ ವಾಕ್ಯಗಳು ಇವೆ. ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಏನು ಒಂದು ವಿದ್ಯೆ ಅಂತ ಹೇಳಿದ್ರೆ ಅದು ಒಂದೇ ವಿದ್ಯೆಗೆ ಸಂಬಂಧಪಟ್ಟಿದ್ದೆ ಅಥವಾ ಈ ಬೇರೆ ವಿದ್ಯೆಗೂ ಸಂಬಂಧಪಟ್ಟಿದ್ದೆ ಅಲ್ಲವೇ ಅಂತಕ್ಕಂಥದ್ದು. ಯಾಕೆ ಅಂತಂದರೆ
ಆತ್ಮೈಕತ್ವವನ್ನು ಸಿದ್ಧ ಮಾಡುವುದಕ್ಕೆ. ಒಂದು ವೇಳೆ ಅಲ್ಲಿ ಹೇಳಿರ್ತಕ್ಕಂಥ ವಿದ್ಯೆ ಬೇರೆ, ಇಲ್ಲಿ ಹೇಳಿರ್ತಕ್ಕಂಥ ವಿದ್ಯೆ ಬೇರೆ ಅಂತ ಹೇಳಿದ್ರೆ ಏನಾಗುತ್ತೆ? ಯಾವಾಗ ವಿದ್ಯಾಭೇದವಾಯಿತೋ, ವಿದ್ಯಾಭೇದ ಆಗುತ್ತಲ್ಲ, ಇಲ್ಲೊಂದು ವಿದ್ಯೆ ಅಲ್ಲೊಂದು ವಿದ್ಯೆ ಆದಾಗ, ವಿದ್ಯಾಭೇದವಾದಾಗ ವೇದ್ಯ ಭೇದವೂ ಆಗುತ್ತದೆ. ಅದು ಸಮಾನ. ವಿದ್ಯಾಭೇದ ಎಲ್ಲಿರುತ್ತೋ ಅಲ್ಲಿ ವೇದ್ಯ ಭೇದ, ವೇದ್ಯ ವಸ್ತು ಕೂಡ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಬೇರೆ ಬೇರೆ ಅಂತ ಆಗಿಬಿಟ್ರೆ ಏನಾಗುತ್ತೆ? ವೇದ್ಯ ವಸ್ತುವು ಬೇರೆ ಅಂತ ಆಗಿಬಿಡುತ್ತೆ. ವೇದ್ಯ ವಸ್ತು ಬೇರೆ. ವೇದ್ಯ ವಸ್ತು ಯಾವುದು? ಒಂದೇನೋ ವೇದ್ಯ ವಸ್ತು ಪರಬ್ರಹ್ಮ, ಹೌದಾನೆ? ಇವಾಗ ಬೇರೆ ವಿದ್ಯೆ, ಇನ್ನೊಂದು ವಿದ್ಯೆ ಇದೆ ಅಂತಂದ್ರೆ ಪರಬ್ರಹ್ಮಕ್ಕಿಂತ ಬೇರೆಯಾಗಿರತಕ್ಕಂಥ ಇನ್ನೊಂದು ವೇದ್ಯ ವಸ್ತುವನ್ನು ಹೇಳಿದ್ದಾರೆ ಅಂತ ಆಗಿಬಿಡುತ್ತೆ. ಆಗೇನಾಗುತ್ತೆ? ಅದ್ವೈತ ಸಿದ್ಧಾಂತ ಬಿದ್ದೋಗಿಬಿಡುತ್ತೆ. ಆದ್ದರಿಂದ ಏನು, ಇದು ಬಹಳ ಬಹಳ ಮುಖ್ಯವಾದದ್ದು. ಏನು, ಎಲ್ಲೆಲ್ಲಿ ಈ ತರಹ ಶ್ರುತಿಗಳು ಕಂಡು ಬರುತ್ತವೆಯೋ ಅಂದ್ರೇನು, ವಿಕಲ್ಪಕ್ಕೆ ದಾರಿಯಾಗಿರ್ತಕ್ಕಂತಹ ಶ್ರುತಿಗಳು ಏನು, ಇವೆಲ್ಲ ಒಂದೇ ವಿದ್ಯೆ ಒಂದೇ ತತ್ವಕ್ಕೆ ಸಂಬಂಧಪಟ್ಟಿದೆಯೋ ಅಥವಾ ಬೇರೆ ಬೇರೆಯ ವಿದ್ಯೆ ತತ್ವಗಳಿಗೆ ಸಂಬಂಧಪಟ್ಟಿದೆಯೋ ಅಂತ ಅನ್ನುವುದನ್ನ ನಾವು ವಿಚಾರ ಮಾಡದೆ ಹೋಗಿಬಿಟ್ಟರೆ, ಸ್ಥೂಲವಾಗಿ ನೋಡಿದಾಗ ಏನಾಗುತ್ತೆ? ಇಲ್ಲ ರೀ, ಅದೇ ಬೇರೆ ಇದೇ ಬೇರೆ. ನೋಡಿ, ಯಾವುದು? ಅದೇ ವಿದ್ಯೆ ಬೇರೆ ಇದೇ ವಿದ್ಯೆ ಬೇರೆ. ಅಲ್ಲಿ ಹೇಳಿರ್ತಕ್ಕಂಥ ವಿದ್ಯೆ ಬೇರೆ, ಇಲ್ಲಿ ಹೇಳಿರ್ತಕ್ಕಂಥ ವಿದ್ಯೆ ಬೇರೆ. ಹಾಗಾಗಿ ಏನಾಯಿತು? ವೇದ್ಯ ವಸ್ತುವು ಬೇರೆ ಆಯಿತು. ವೇದ್ಯ ವಸ್ತುವು ಬೇರೆ ಆದಾಗ ನೀವು ಬ್ರಹ್ಮಕ್ಕಿಂತ ಬೇರೆಯಾದ ಸ್ವತಂತ್ರವಾದ ಯಾವ ತತ್ವವೂ ಇಲ್ಲ ಎನ್ನುವ ನಿಮ್ಮ ಸಿದ್ಧಾಂತ ಮುಗಿದೋಯ್ತು. ಆದ್ದರಿಂದ ಅದನ್ನು ಹೇಳಿಲ್ಲ ನೋಡಿ, ಈ ಥರನು ಹೇಳಿದ್ದಾರೆ. ಆದ್ದರಿಂದ ಏನಾಯಿತು? ಪರಬ್ರಹ್ಮಕ್ಕಿಂತ ಬೇರೆಯಾದ ತತ್ವ ಇದೆ ಅಂತಾಯಿತು. ಅದು ಯಾವುದು ಅಂತಕ್ಕಂಥದ್ದು ವಿಚಾರ ಮಾಡ್ತಾರೆ, ಅದು ಬೇರೆ ವಿಚಾರ. ಅದು ಜೀವತತ್ವ, ಇನ್ನೊಂದು ಯಾವುದೋ ಒಂದು. ಒಟ್ಟಲ್ಲಿ ದ್ವಿತೀಯವಾದ ಇನ್ನೊಂದು ತತ್ವ ಇದೆ ಅಂತ ಸಿದ್ಧ ಆಗೋಯ್ತು. ಆದ್ದರಿಂದ ಇದು ಬಹಳ ಮುಖ್ಯವಾದದ್ದು. ಆ ವಿಚಾರವನ್ನು ಇಲ್ಲಿ ಈಗ ವಿಚಾರ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರರು ಭಾಷ್ಯದ ಮೂಲಕ. ಇದನ್ನ ಸೂತ್ರ ರೂಪವಾಗಿ ಹೇಳಿರುವವರು ಭಗವಾನ್ ಬಾದರಾಯಣರು, ಸರ್ವಜ್ಞರು. ಅವರು ಸರ್ವಜ್ಞರು ಅಂತ ಅನ್ನೋದನ್ನ ನಾವಲ್ಲ ಹೇಳಿದ್ದು, ಸ್ವಯಂ ಶಂಕರ ಭಗವತ್ಪಾದಾಚಾರ್ಯರೇ ಹೇಳಿಬಿಟ್ಟಿದ್ದಾರೆ. ಸರ್ವಜ್ಞೋ ಭಗವಾನ್ ಬಾದರಾಯಣ. ಈ ಒಂದು ಸೂತ್ರದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಯಾವ ಶ್ರುತಿ ತಗೊಂಡಿದ್ದಾರೆ, ಅದೆರಡಕ್ಕೂ ಬೇರೆ ಬೇರೆನೋ ಮತ್ತೇನೋ ಹೋಲಿಕೆ ಹೇಗಿದೆ, ಬೇರೆ ಅಂತ ಹೇಳೋದಕ್ಕೆ ಕಾರಣ ಏನು, ಎಲ್ಲ ವಿಚಾರ ಮಾಡಿದ್ದಾರೆ ನೋಡೋಣ. ಅಥ ಯದಧಿಕರಣಂ ಏಕವಿಂಶಂ ಯದಧಿಕರಣಂ ಓಂ ಯದಾ ಮನನಾತ್ ಓಂ ಯದಾ ಮನನಾತ್. ಇಲ್ಲಿ ಯದಾ ಮನನಾತ್ ಅಂತಕ್ಕಂಥದ್ದನ್ನ ನಾವು ಒಂದೇ ಒಂದು ಪದ ಮಾಡಬಹುದು. ಯಾಕೆ? ಯದಾ ಮನನಾತ್ ಅಂತಕ್ಕಂಥದ್ದು ಒಂದು ಪದ. ಇತಿ ಏಕಪದಾತ್ಮಕಂ ಸೂತ್ರಂ. ಏನು ಯದಾ ಮನನಾತ್? ಇಯತ್ ಆಮನನಾತ್ ಅಂತ ಪದ ವಿಭಾಗ ಮಾಡೋದಾಗುತ್ತೆ. ಇಯತ್ ಅಂದ್ರೆ ಏನು? ಇದು ಇಯತ್ ಶಬ್ದ, ಇದು ಈ ಪುಲ್ಲಿಂಗ ಆದರೆ ಇಯಾನ್ ಅಂತ ಆಗುತ್ತೆ, ನಪುಂಸಕಲಿಂಗ ಆದರೆ ಇಯತ್ ಅಂತ ಆಗುತ್ತೆ. ಒಟ್ಟು ಏನು? ಇಯತ್ ಅಂದ್ರೆ ಇಷ್ಟು ಅಂತ ಪ್ರಮಾಣ. ಇಯತ್ ಆಮನನಾಥ್ ಅಂದ್ರೇನು? ಇಯತ್ ಎಂದು ಹೇಳಿರುವುದರಿಂದ, ಎಲ್ಲಿ ಆಮನನಾಥ ಅಂದ್ರೆ ಶ್ರುತಿಯಲ್ಲಿ ಪಠಿತವಾಗಿ ಇರುವುದರಿಂದ. ಆಮನನಾಥ್, ಆಮ್ನಾಥ ಅಂದ್ರೆ ಶ್ರುತಿಯಲ್ಲಿ ಪಠಿತವಾಗಿರ್ತಕ್ಕಂಥ. ಅಂದ್ರೇನು? ಇಯತ್ ಇಷ್ಟು ಎಂದು ಶ್ರುತಿಯಲ್ಲಿ ಪಠಿತವಾಗಿರುವುದರಿಂದ ಅಂತ ಆಯ್ತು ಸೂತ್ರಕ್ಕೆ ಅರ್ಥ. ಯದಾ ಮನನಾಥ ಪಂಚಮಿ ಭಕ್ತಿ. ಇಷ್ಟು ಎಂದು ಶ್ರುತಿಯಲ್ಲಿ ಪಠಿತವಾಗಿರುವುದರಿಂದ. ಆಯ್ತು ಸ್ವಾಮಿ, ಏನಾಯ್ತು? ಪಠಿತವಾಗಿರುವುದರಿಂದ ಏನಾಯ್ತು? ಸುಮ್ಮನೆ ಪಠಿತವಾಗಿರುವುದರಿಂದ ಅಂತ ಹೇಳ್ಬಿಟ್ರೆ ಅದಕ್ಕೆ ನಾವೇನು ಸೇರಿಸ್ಕೊಳ್ಬೇಕು? ಇಲ್ಲಿ ಪ್ರಕೃತ
ವಿದ್ಯೈಕತ್ವಂ ಸಿದ್ಧಂ. ಇಷ್ಟು ಎಂದು ಶ್ರುತಿಯಲ್ಲಿ ಪಠಿತವಾಗಿರುವುದರಿಂದ ವಿದ್ಯೈಕತ್ವಂ ಸಿದ್ಧಂ, ವಿದ್ಯೆ ಏಕತ್ವವು ಸಿದ್ಧವಾಯಿತು. ಹಾಗಾದರೆ ವಿದ್ಯೆ ನಾನಾತ್ವ ಹೇಳಿದಾರಾ? ವಿದ್ಯೆ ಏಕತ್ವ ಸಿದ್ಧವಾಗಬೇಕಾದ್ರೆ ವಿದ್ಯೆ ನಾನಾತ್ವ ಅಂತ ಒಂದು ಸಂದೇಹ ಬರಬೇಕಲ್ಲ. ಏನ್ರಿ ನಾನಾತ್ವ ಹೇಳಿದ್ರಿ? ಹೌದು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂದರೆ ಶ್ರುತಿಗಳಲ್ಲಿ ಹೇಳಿದ್ದಾರೆ. ಸದ್ಯಕ್ಕೆ ನಾವು ಈ ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೇವೆ. ಎಲ್ಲಿ? ಕಠದಲ್ಲಿ ಹೇಳಿರತಕ್ಕಂಥದ್ದು ಮತ್ತೆ ಮುಂಡಕದಲ್ಲಿ ಹೇಳಿರತಕ್ಕಂಥದ್ದು. ಒಂದು ಕೃಷ್ಣ ಯಜುರ್ವೇದದಲ್ಲಿ ಹೇಳಿದ್ದು, ಒಂದು ಅಥರ್ವ ವೇದದಲ್ಲಿ ಹೇಳಿದ್ದು. ಇಲ್ಲಿ ಏನು ಹೇಳಿದ್ದಾರೆ ನೋಡಿ, ಅದನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ. ಹಾಗಾಗಿ ವಿದ್ಯೈಕತ್ವಂ ಸಿದ್ಧಂ ಕುತ್ರ, ಎಲ್ಲಿ, ಯಾವ ಸಂದರ್ಭದಲ್ಲಿ ಅಂದರೆ ಕಠ ಮುಂಡಕಯೋ. ಅಂದ್ರೇನು? ಕಠ ಮುಂಡಕಯೋ ಅಂದ್ರೆ ಕಠ ಮುಂಡಕ ವಾಕ್ಯಯೋ. ಕಠ ಮುಂಡಕ ವಾಕ್ಯದಲ್ಲಿ ಏನಾಗಿದೆ ಹೇಳಿರತಕ್ಕಂಥ ವಾಕ್ಯ ಇದೆಯಲ್ಲ, ಅದರಲ್ಲಿ ವಿದ್ಯೈಕತ್ವಂ ಸಿದ್ಧಂ, ಎರಡೂ ಒಂದೇ ವಿದ್ಯೆಯನ್ನು ಹೇಳಿದ್ದಾರೆ, ಸಿದ್ಧವಾಯಿತು. ಯಾವ ವಾಕ್ಯ ಏನು ಹೇಗೆ ನಮ್ಮ ಬೇರೆ ಬೇರೆ ಅಂತಂದ್ರೆ ಸಂದೇಹ ಬಂತು. ಇವಕ್ಕೆಲ್ಲ ನಾವು ಭಾಷ್ಯವನ್ನೇ ಆಶ್ರಯಿಸಬೇಕು, ಅವಲಂಬಿಸಬೇಕು. ಅದಕ್ಕಾಗಿ ಭಾಷ್ಯ ಇರ್ತಕ್ಕಂಥ. ಅಲ್ಲಿ ಏನಾಯಿತು? ಯದಾ ಮನನಾತ್ ಕಠ ಮುಂಡಕಯೋ ಬೇಕಾದ್ರೆ ವಾಕ್ಯಯೋ ಅಂತ ಹೇಳ್ಬೋದು. ವಿದ್ಯೈಕತ್ವಂ ಸಿದ್ಧಂ, ವಾಕ್ಯೋ ವಿದ್ಯೈಕತ್ವ ಅಂದ್ರೆ ಇಷ್ಟು ಎಂದು ಶ್ರುತಿಯಲ್ಲಿ ಪಠಿತವಾಗಿರುವುದರಿಂದ ಕಠ ಮತ್ತು ಮುಂಡಕ ಶ್ರುತಿಗಳಲ್ಲಿ ಪಠಿತವಾಗಿರುವ ವಿದ್ಯೆಗಳು, ಆ ವಿದ್ಯೆಗೆ ಸಂಬಂಧಪಟ್ಟ ವಾಕ್ಯಗಳು ಒಂದೇ ಎಂದು ಸಿದ್ಧವಾಗುತ್ತದೆ. ಇದು ಸಿದ್ಧಂ ಭವತಿ, ಸಿದ್ಧವಾಗುತ್ತದೆ. ಹಾಗಾದರೆ ಎರಡೂ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಅಲ್ಲಿ ದಾರಿ ಇದೆಯಾ ಅಂದರೆ ಖಂಡಿತ ದಾರಿ ಇದೆ. ಅದು ಯಾವುದು? ಸಣ್ಣ ಪುಟ್ಟ ದಾರಿ ಅಲ್ಲ, ಇರೋದೇ ರಾಜಮಾರ್ಗ. ಯಾರಾದರೂ ಕೂಡ ಸಂಸ್ಕೃತದ ಒಂದು ಮೂಲಭೂತವಾದ ಒಂದು ತಿಳುವಳಿಕೆ ಇದ್ದವನಿಗೂ ಕೂಡ ಆ ಶ್ರುತಿ ವಾಕ್ಯ ನೋಡಿದ ತಕ್ಷಣ ಅರ್ಥವಾಗಿಬಿಡುತ್ತೆ. ಓಹೋ, ಇಲ್ಲಿ ಎರಡು ತತ್ವವನ್ನು ಹೇಳಿದ್ದಾರೆ ಅಂತ. ಅಷ್ಟು ನೇರವಾಗಿದೆ. ಹಾಗಿದ್ದರೂ ಕೂಡ ಅಲ್ಲಿ ಹೇಳಿರತಕ್ಕಂಥದ್ದು ಒಂದೇ ವಿದ್ಯೆ ಎಂಬುದಾಗಿ ಭಗವತ್ಪಾದರು ಸಿದ್ಧ ಮಾಡಿದ್ದಾರೆ. ನೋಡೋಣ ಯಾವುದು ಯಾವ ವಾಕ್ಯ ಅದು ಏನು ಅಂತ ನೋಡೋಣ, ಗೊತ್ತಾಗುತ್ತೆ. ಓಂ ಯದಾ ಮನನಾತ್, ಓಂ ಯದಾ ಮನನಾತ್. 384ನೇ ಭಾಷ್ಯವಾದ ಪ್ರಸಿದ್ಧವಾದ ವಾಕ್ಯವನ್ನು ತಗೊಂಡಿದ್ದಾರೆ. ದ್ವಾ ಸುಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ಯೋ ಅಭಿಚಾಕಶೀತಿ. ಮುಂಡಕ ಶ್ರುತಿ, ಪ್ರಸಿದ್ಧವಾದ ಶ್ರುತಿ. ಯಾವುದು? ದ್ವಾ ಸುಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ಯೋ ಅಭಿಚಾಕಶೀತಿ. ನೋಡಿ, ಇಲ್ಲಿ ಏನು ಯಾರಿಗಾದರೂ ದ್ವಾಸುಪರ್ಣ ಅಂತ ಹೇಳ್ಬಿಟ್ಟಿದ್ದಾರೆ. ದ್ವಾಸುಪರ್ಣ ಅಂತಕ್ಕಂಥದ್ದು ಏನು? ಇದು ಒಂದು ಆರ್ಷ ಪ್ರಯೋಗ. ಇದು ದ್ವಾಸುಪರ್ಣ ಅಂತ ಆ ಒಂದು ವ್ಯಾಕರಣಬದ್ಧವಾಗಿ ನಾವು ತಿಳ್ಕೊಳ್ಬೇಕಾದ್ರೆ ದ್ವೌ ಸುಪರ್ಣೌ ಅಂತ. ದ್ವಾಸುಪರ್ಣ ಅಂದ್ರೆ ದ್ವೌ ಸುಪರ್ಣೌ ಅಂದ್ರೆ ಏನು? ಎರಡು ಪಕ್ಷಿಗಳು. ಅದು ಯಾವ ಪಕ್ಷಿ ಅಂದರೆ ಸಾಮಾನ್ಯವಾಗಿ ಗರುಡ ಅಂತಾರೆ, ಇದಂತಾರೆ. ಯಾವ್ದಾರ ಸುಪರ್ಣ, ಒಟ್ಟಲ್ಲಿ ಒಟ್ಟು ಸುಪರ್ಣ ಅಂದ್ರೇನು? ಈ ಶೋಭನಂ ಪರ್ಣಂ ಯಸ್ಯ ಅಥವಾ ಶೋಭನಂ ಪರ್ಣೆ ಯಸ್ಯ ಸಹ. ಯಾವುದದು? ಯಾವುದು ಗರುಡ ಬೇಕಾದ ಅವರು ಯಾರು? ದೃಢವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ರೆಕ್ಕೆಯುಳ್ಳದು ಒಂದು ಜೀವಿ, ರೆಕ್ಕೆಯುಳ್ಳ ಜೀವಿ ಪಕ್ಷಿ ಯಾವುದಾದ್ರು ಆಗೋದು. ಅದು ಯಾವುದದು? ದ್ವೌ ಸುಪರ್ಣವು, ಎರಡು ಪಕ್ಷಿಗಳು. ಯಾವುದದು? ಸಯುಜ. ಸಯುಜ ಅಂದ್ರೇನು? ಒಂದಕ್ಕೊಂದು ಸಮಾನವಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಏನಾಯಿತು? ಓಹೋ, ಎರಡು ಬೇರೆ ಬೇರೆ ದ್ವೌ ಅಂತಲೂ ಹೇಳ್ಬಿಟ್ರು. ಎರಡಿಗೂ ಸಮಾನವಾಗಿದೆ. ಸಮಾನವಾಗಿರಬೇಕಾದ್ರೆ
ದ್ವೌ ಅಂತ ಯಾಕೆ ಹೇಳಬೇಕು? ನೋಡಿ, ಸಂಶಯ ಹೇಗೆ ಬರುತ್ತೆ? ಇಲ್ರಿ, ಅವನು ಇವನು ಒಂದೇ ಕಣ್ರಿ, ಒಬ್ಬನೇ. ಮತ್ತೆ ಒಬ್ಬನೇ ಅಂತಂದ್ಮೇಲೆ ದ್ವಿವಚನದಲ್ಲಿ ಯಾಕೆ ಹೇಳಬೇಕು ಸ್ವಾಮಿ? ಅದೇ ಅದು ನೋಡೋಣಪ್ಪ, ಸ್ವಲ್ಪ ಇರು. ಆಯಿತು. ದ್ವೌ ಸಯುಜ ಅಂದ್ರೇನು? ಇದು ಅಷ್ಟೇ, ಎಲ್ಲ ದ್ವಿತೀಯ ದ್ವಿವಚನ. ದ್ವಿವಚನದಲ್ಲಿ ಇರತಕ್ಕಂಥ ಸಯುಜೌ, ಮತ್ತೆ ಸಖಾಯ ಸಖಾಯೌ, ಒಂದೇ ವಿಧವಾದ ಎರಡು ಪಕ್ಷಿಗಳು. ಮತ್ತೆ ಸಖಾಯೌ, ಎರಡೂ ಕೂಡ ಏನು ಸಖಾಯೌ, ಅತ್ಯಂತ ನಿಕಟವಾಗಿರ್ತಕ್ಕಂತಹ ಒಂದು ಮಿತ್ರರು, ಒಂದು ಕಡೆ ಇರ್ತಕ್ಕಂಥವರು. ಮತ್ತೆ ಇವರೇನ್ ಮಾಡಿದ್ದಾರೆ ಇಂತಹವರು ಇಬ್ರು ಪಕ್ಷಿಗಳು? ಸಮಾನಂ ವೃಕ್ಷಂ ಪರಿಷತ್ವ ಜಾತೆ. ಸಮಾನಂ ವೃಕ್ಷಂ, ಇಲ್ಲೂ ಅಷ್ಟೇ ಪರಿಷತ್ವ ಜಾತೆ ಅಂತ ಇದೆ. ಅದನ್ನ ಪರಿಷತ್ವ ಜಾತೆ ಅಂತಂದ್ರೆ ಇಲ್ಲಿ ಪರಿಶ್ವಕ್ತವಂತವು ಅಂತಂತ, ಆ ದ್ವಿವಚನಕ್ಕೆ ತಕ್ಕಂತೆ ಮಾಡ್ಕೊಂಡು ಪರಿಶ್ವಕ್ತವಂತವು. ಅಲ್ಲಿಗೆ ಏನಾಯ್ತು? ದ್ವೌ ಸುಪರ್ಣೌ ಸಯುಜೌ ಸಖಾಯೌ ಸಮಾನಂ ವೃಕ್ಷಂ ಪರಿಶ್ವಕ್ತವಂತೌ. ಇದು ವ್ಯಾಕರಣಬದ್ಧವಾದ ವಾಕ್ಯ. ಅಂದ್ರೆ ಏನು? ಎರಡು ಪಕ್ಷಿಗಳು ಸಮಾನವಾಗಿರತಕ್ಕಂತಹ ಮತ್ತು ಒಂದೇ ಈ ಮಿತ್ರರಾಗಿರ್ತಕ್ಕಂತಹ ಪಕ್ಷಿಗಳು, ಎರಡು ಪಕ್ಷಿಗಳು ಸಮಾನಂ ವೃಕ್ಷಂ, ಒಂದೇ ವೃಕ್ಷವನ್ನ, ಸಮಾನವಾಗಿರತಕ್ಕಂತಹ ಒಂದೇ ವೃಕ್ಷವನ್ನ ಏನ್ ಮಾಡಿದ್ರು? ಪರಿಶ್ವಕ್ತವಂತವು, ಅಲ್ಲಿ ಆಶ್ರಯಿಸಿಕೊಂಡಿವೆ. ಆ ಒಂದೇ ಒಂದು ಮರವನ್ನ ಆಶ್ರಯಿಸಿಕೊಂಡಿವೆ ಎರಡೂ ಪಕ್ಷಿಗಳು. ಎರಡು ಯಾವುದು? ಬಹಳ ಒಳ್ಳೆಯ ಮಿತ್ರರು, ಸಮಾನವಾಗಿರ್ತಕ್ಕಂಥವರು ಎರಡೂ ಕೂಡ, ಇಬ್ಬರೂ ಕೂಡ ಇಂತಹವರು. ಅದರಲ್ಲಿ ಏನಾಗಿದೆ? ಆ ಮರ ಆಶ್ರಯ ಮಾಡ್ಕೊಂಡಿದ್ವಲ್ಲ ಎರಡು ಪಕ್ಷಿಗಳು, ಅದು ಆ ಮರ ಒಳ್ಳೆ ಫಲಭರಿತವಾದ ಮರ, ಒಳ್ಳೆ ಫಲ, ಮರ ತುಂಬ ಫಲ, ಮಾಗಿದ ಫಲಗಳು. ಹಾಗಿದ್ದರೂ ಕೂಡ ಏನಾಗಿದೆ? ತಯೋಹೋ ಅನ್ಯ ಪಿಪ್ಪಲಂ ಸ್ವಾದ್ವತ್ತಿ. ತಯೋಹೋ, ಅವೆರಡರಲ್ಲಿ ಅನ್ಯ ಒಂದು ಪಕ್ಷಿ ಏನಾಗಿದೆ? ಪಿಪ್ಪಲಂ, ಆ ಒಂದು ಹಣ್ಣನ್ನ ಸ್ವಾದ್ವತ್ತಿ, ಏನು ಬಹಳ ಒಂದು ಆಪ್ಯಾಯಮಾನವಾಗಿರತಕ್ಕಂಥ ಆ ಹಣ್ಣುಗಳನ್ನ ತಿಂತಾ ಇದೆ, ಸ್ವಾದ್ವತ್ತಿ. ಪಾಪ ಇನ್ನೊಂದು ಪಕ್ಷಿ ಅನಶ್ನನ್ ಅಭಿಚಾಕಶೀತಿ. ಅನ್ಯ ಏನ್ ಮಾಡ್ತಾ ಇದೆ? ಅದು ಇನ್ನೊಂದು ಅನಶ್ನನ್, ಇದು ಎಲ್ಲ ತಿಂತಾ ಇದೆ, ಹಣ್ಣುಗಳನ್ನ ಭೋಗಿಸ್ತಾ ಇದೆ, ಆನಂದ ಪಡ್ತಾ ಇದೆ, ಅದು ಏನೂ ಇಲ್ಲ. ಅನಶ್ನನ್ ಅನ್ಯ ಅಭಿಚಾಕಶೀತಿ. ಅಭಿಚಾಕಶೀತಿ ಅಂದ್ರೆ ಏನು? ಅಭಿಚಾಕಶೀತಿ ಅಂತಂದ್ರೆ ತೂಷ್ಣೀಂ ಪಶ್ಯತಿ, ನೋಡ್ತಾ ಇದೆ ಅಷ್ಟೇ. ಒಂದು ತಿಂತಾ ಇದೆ, ಭೋಗಿಸ್ತಾ ಇದೆ, ಆನಂದ ಪಡ್ತಾ ಇದೆ, ಏನ್ ಕುಣಿತಾ ಇದೆ, ಇನ್ನೊಂದು ಯಾವ ಕ್ರಿಯೆಯೂ ಇಲ್ಲ, ಏನೂ ಇಲ್ಲ. ಮತ್ತೆ ಇದು ಭೋಗಿಸುತ್ತಲೂ ಇಲ್ಲ, ಇದು ಭೋಕ್ತೃವೇ ಅಲ್ಲ, ಇದು ಶ್ರುತಿ. ಇತಿ ಅಧ್ಯಾತ್ಮಾಧಿಕಾರೇ, ಈ ಒಂದು ಅಧ್ಯಾತ್ಮ ಅಧಿಕಾರದಂದ್ರೆ ತಮಗೆ ಸಂಬಂಧಪಟ್ಟ ಒಂದು ಇದು, ತಮಗೆ ಸಂಬಂಧಪಟ್ಟ, ನನಗೆ ಸಂಬಂಧಪಟ್ಟಿದ್ದು ಅಂದ್ರೆ ಅವಾಗ ಸಂಬಂಧಪಟ್ಟಿದ್ದು ಅಧಿಕಾರದಲ್ಲಿ, ಪ್ರಕರಣದಲ್ಲಿ, ಅಧಿಕಾರ ಪ್ರಕರಣದಲ್ಲಿ ಈ ಎರಡು ಮಂತ್ರ ಇದೆಯಲ್ಲ, ಈ ಮಂತ್ರ ದ್ವಾಸುಪರ್ಣಾಥ ಇದೆ, ಇದನ್ನ ಆಥರ್ವಣಿಕಾ ಶ್ವೇತಾಶ್ವತರಾಶ್ಚ ಪಠಂತಿ. ಇದನ್ನ ಕೃಷ್ಣ ಯಜುಶಾಖೆಯವರು ಅಂದ್ರೆ ಯಾರು? ಆಥರ್ವಣಿಕರು. ಅಂದ್ರೆ ಮುಂಡಕೋಪನಿಷತ್ತಿನಲ್ಲಿಯೂ ಇದನ್ನು ಹೇಳಿದೆ. ಮತ್ತೆ ಇದೇ ಮಂತ್ರವನ್ನ ಎಲ್ಲಿ ಹೇಳಿದೆ? ಶ್ವೇತಾಶ್ವತರೋಪನಿಷತ್ತಿನಲ್ಲಿಯೂ ಹೇಳಿದೆ. ಎರಡರಲ್ಲಿಯೂ ಹೇಳಿದ್ದಾರೆ ಇದೇ ಮಂತ್ರವನ್ನ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಎರಡು ಕಡೆಯೂ ಬಂದಿದೆ. ಈಗ ಅದು ಬಂದಕ್ಕೆ ಅರ್ಥ ಗೊತ್ತಾಯ್ತಲ್ಲ. ತಥಾ ಇನ್ನೊಂದು, ಇದೇ ರೀತಿ
ಕಠಾಹ ಅಂತಂದ್ರು. ಇದು ಕೃಷ್ಣ ಯಜುರ್ವೇದ ಅಲ್ಲ, ತಿಳಿಸ್ಬೇಕಾದ ಒಂದು ಮುಂಡಕ, ಒಂದು ಕೃಷ್ಣ ಯಜುರ್ವೇದ. ಶ್ವೇತಾಶ್ವತರ ಕೃಷ್ಣ ಯಜುರ್ವೇದ, ಮುಂಡಕ ಅಥರ್ವ ವೇದ. ಈಗ ಇನ್ನೊಂದು ಕಡೆ ಕಠದಲ್ಲಿ, ಅದೇ ಕೃಷ್ಣ ಯಜುರ್ವೇದದ ಕಠದಲ್ಲಿ ಏನಾಗಿದೆ, ಇನ್ನೊಂದು ಮಂತ್ರ ಬಂದಿದೆ. ಏನು? ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾ ತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ. ಪ್ರಸಿದ್ಧವಾದ ಮಂತ್ರ ಇವೆರಡು. ಇಲ್ಲೂ ಏನು ಹೇಳಿದ್ದಾರೆ? ಋತಂ ಪಿಬಂತೌ. ಓಹೋ, ಈ ಪಿಬಂತೌ ಅಂತಕ್ಕಂಥದ್ದು ಯಾವುದು? ಇದು ದ್ವಿವಚನ. ಪಿಬಂತೌ ಅಂದ್ರೆ ಋತವನ್ನ ಪಾನ ಮಾಡುತ್ತಾ. ಇಲ್ಲೂ ಅಷ್ಟೇ, ಅಲ್ಲಿ ಹಣ್ಣು ತಿಂತಾ ಇದೆ, ಇಲ್ಲಿ ಪಾನ ಮಾಡ್ತಾ ಇದೆ ಋತವನ್ನ. ಅಂದ್ರೆ ಎರಡೂ ಕೂಡ ಸಮಾನ. ಏನು? ಎರಡಿಗೂ, ಇಬ್ಬರಿಗೂ ಕೂಡ ಎರಡೂ ಕಡೆಯಲ್ಲಿ ಭೋಕ್ತೃತ್ವವನ್ನು ಹೇಳಿದ್ದಾರೆ. ಹೌದ್ ತಾನೆ? ನೋಡೋಣ. ಪಿಬಂತವ್, ಎರಡೂ ಪಕ್ಷಿಗಳು ಏನು ಮಾಡ್ತಾ ಇದೆ? ಇಲ್ಲಿ ಋತಂ ಪಿಬಂತವ್, ಆ ಋತುವನ್ನು ಪಾನ ಮಾಡ್ತಾ ಇದೆ. ಸುಕೃತಸ್ಯ ಲೋಕೆ, ಯಾವುದು? ತಮ್ಮ ಒಂದು ಸುಕೃತದ ಫಲ, ಏನೋ ಮಾಡಿದ್ರ ಪುಣ್ಯ ಫಲ, ಅದರಲ್ಲಿ ಅದರ ಫಲವಾಗಿರತಕ್ಕಂಥ ಅರ್ಥವನ್ನು ಪಾನ ಮಾಡ್ತಾ ಇದ್ದಾರೆ. ಸುಕೃತಸ್ಯ ಲೋಕೆ. ಮತ್ತೆ ಗುಹಾಂ ಪ್ರವಿಷ್ಟೌ, ಇದು ಇವರಿಬ್ಬರೂ ಕೂಡ ಅಲ್ಲಿ ಮರವನ್ನು ಆಶ್ರಯಿಸಿದ್ದಾರೆ, ಆ ಎರಡು ಪಕ್ಷಿಗಳು. ಇಲ್ಲಿ ಏನಾಗಿದೆ? ಇಲ್ಲಿ ಗುಹಾಂ, ಗುಹೆಯನ್ನು ಆಶ್ರಯಿಸಿದ್ದಾರೆ ಇವೆರಡೂ ಪಕ್ಷಿಗಳು, ಆಶ್ರಯಿಸಿವೆ. ಸಂಸ್ಕೃತದಲ್ಲಿ ಹೇಳಿದ್ರೆ ಆಶ್ರಯಿಸಿದ್ದಾರೆ ಅಂತಂತ. ಯಾಕೆ? ಈ ಪಕ್ಷಿ ಅಂತಕ್ಕಂಥದ್ದು, ಸುಪರ್ಣ ಅಂತಕ್ಕಂಥದ್ದು ಪುಲ್ಲಿಂಗ ಶಬ್ದ. ಆದರೆ ಕನ್ನಡದಲ್ಲಿ ನಾವು ಹೇಳುವಾಗ ಆಶ್ರಯಿಸಿವೆ ಅಂತ ಹೇಳ್ಬಿಡ್ತೀವಿ, ಆಶ್ರಯಿಸಾರ್ದೆ. ಸಂಸ್ಕೃತ ಹೇಳುವಾಗ ಆಶ್ರಯಿಸಿದ್ದಾರೆ ಅಂತ ಹೇಳ್ಬೋದು. ನೋಡೋಣ, ಅದೇನು ತಪ್ಪಿಲ್ಲ. ಮತ್ತೆ ಮತ್ತೆ ಪರಮೆ ಗುಹಾಂ ಪ್ರವಿಷ್ಟೌ, ಆ ಗುಹೆಯಲ್ಲಿ, ಗುಹೆಯನ್ನು ಹೋಗಿ, ಯಾವ ಗುಹೆ ಅಂತಕ್ಕಂಥದ್ದು, ಅದು ಅದು ಹೃದಯ ಗುಹೆ ಅಂತಕ್ಕಂಥದ್ದು. ಯಾಕೆ? ಅಧ್ಯಾತ್ಮ ಪ್ರಕರಣ ಇದು. ಅದು ಭಾಷೆಯಲ್ಲಿದೆ, ಇಲ್ಲಿಲ್ಲ, ಮಂತ್ರದಲ್ಲಿಲ್ಲ. ಆದರೂ ಕೂಡ ಗುಹಾಂ ಅಂತಂದ್ರೆ ಹೃದಯ ಗುಹಾಯಾಮ್ ಅಂತಂತ. ಗುಹಾಂ ಪ್ರವಿಷ್ಟ ಪರಮೇ ಪರಾರ್ಧೆ ಅಂತಂದ್ರೆ ಹೆಚ್ಚಿನದಾದ ಒಂದು ಸ್ಥಾನದಲ್ಲಿ, ಅರ್ಧ ಸ್ಥಾನ. ಪರಮೇ ಪರಾರ್ಧೆ, ಹೆಚ್ಚಿನದಾದ ಒಂದು ಸ್ಥಾನದಲ್ಲಿ ಆ ಗುಹೆಯನ್ನ ಹೊಕ್ಕಿದಾರಲ್ಲ ಇಬ್ರು, ಇವ್ರನ್ನ ಏನ್ ಮಾಡ್ತಾರೆ? ಈ ಛಾಯಾ ತಪೌ, ಇವರನ್ನ ನೆರಳು ಬಿಸಿರುಗಳು ಎಂತಲೂ, ಮತ್ತೆ ನೆರಳು ಬಿಸಿರುಗಳು ಎನ್ನುತ್ತಾ. ಯಾರು? ಬ್ರಹ್ಮವಿದೋ ವದಂತಿ, ಬ್ರಹ್ಮವನ್ನ ತಿಳಿದುಕೊಂಡಿರತಕ್ಕಂಥವ್ರು, ಬ್ರಹ್ಮಜ್ಞಾನಿಗಳು, ಇವರನ್ನ ನೆರಳು ಬಿಸಿರುಗಳು ಎಂದು ಹೇಳ್ತಾರೆ. ಅಲ್ಲಿ ಇಲ್ಲಿ ಏನಾದಾಗಾಯ್ತು? ಇಲ್ಲಿ ಇಬ್ಬರು ಅಂತನ್ನುವುದು ಸ್ಪಷ್ಟವಾದಾಗಾಯ್ತು. ಬ್ರಹ್ಮಜ್ಞಾನಿಗಳು ಕೂಡ ನೆರಳು ಬಿಸಿಲು ಒಂದೇ ಆಗೋಕೆ ಸಾಧ್ಯನ? ಇಲ್ಲ, ಎರಡೂ ಬೇರೆ ಬೇರೆ. ಅಲ್ಲಿ ಋತಂಪೆ ಬಂತವು, ಅಲ್ಲೂ ದ್ವಿವಚನ ಇದೆ, ಅಲ್ಲೂ ಎರಡು ಪಕ್ಷಿಗಳು. ಹೀಗೆ ಅಲ್ಲೂ ಇಲ್ಲಿ ದ್ವಾಸುಪರ್ಣ ಅನ್ನುವಲ್ಲೂ ಇಲ್ಲೂ ಕೂಡ ಎರಡು ಅಂತಕ್ಕಂಥ ದ್ವಿತ್ವ ಅಂತಕ್ಕಂಥದ್ದು ಸಮಾನವಾಗಿದೆ. ಅಂದ್ರೆ ಏನಾಯ್ತು? ಸ್ವಾಮಿ, ನಿಮ್ಮ ಏಕತ್ವ ಎಲ್ಲಿ ಹೋಯ್ತು? ಶ್ರುತಿ ವಾಕ್ಯಕ್ಕಿಂತಲೂ, ಶ್ರುತಿ ಪ್ರಮಾಣಕ್ಕಿಂತಲೂ ನಿಮ್ಮ ವಾಕ್ಯ ಪ್ರಮಾಣನ ಎಲ್ಲಿ ಸ್ವಾಮಿ? ಆದ್ದರಿಂದ ಏನು ಹೇಳಿದೆ? ಎಲ್ಲಿಯೂ ಕೂಡ ಶ್ರುತಿಗಳಲ್ಲಿ ಆತ್ಮೈಕತ್ವವು ಸಿದ್ಧವಾಗಿಲ್ಲ. ಮತ್ತೇನು? ಆತ್ಮನಾನಾತ್ಮನೋ ಏನೋ, ಆತ್ಮನಾನಾತ್ಮ, ಪರಮಾತ್ಮ ಅಲ್ಲ, ಅದಕ್ಕಿಂತ ಬೇರೆ ಆತ್ಮಗಳು ಇದ್ದ, ಜೀವಾತ್ಮ, ಭೂತಾತ್ಮ, ಇಂದ್ರಿಯಾತ್ಮ, ಆತ್ಮ, ಈ ಆತ್ಮ ಸಿದ್ಧವಾಗುತ್ತೆ ಅಂತ ಹೇಳ, ಅದು ಈ ಉದ್ದೇಶ ಇಲ್ಲಿ. ಇದನ್ನು ಯಾರು? ಪಂಚಾಗ್ನಯೋ ಏಚ ತ್ರಿನಾಚಿಕೇತಾಃ, ಪಂಚಾಗ್ನಿಗಳು, ಪಂಚಾಗ್ನಿಯನ್ನ ಉಪಾಸನೆ ಮಾಡಿರತಕ್ಕಂಥವರು, ಪಂಚಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡಿರ್ತಕ್ಕಂಥವ್ರು. ಮತ್ತೆ ತ್ರಿನಾಚಿಕೇತರು ಅಂದ್ರೆ ಆ ನಾಚಿಕೇತ ವಿದ್ಯೆ ಇದೆಯಲ್ಲ, ಆ ಅಗ್ನಿ ವಿದ್ಯೆ ಅಂತ ಏನು ಹೇಳಿದ್ದಾನೆ, ಅಗ್ನಿರಹಸ್ಯ ವಿದ್ಯೆ ಅಂತ, ಅದನ್ನ 3 ಬಾರಿ ಉಪಾಸನೆ ಮಾಡಿರ್ತಕ್ಕಂಥವ್ರು ಇವ್ರು ಹೇಳ್ತಕ್ಕಂಥದ್ದಿಂದ ನಾವಲ್ಲ ಸ್ವಾಮಿ. ಆದ್ದರಿಂದ
ನೀವು ಆತ್ಮೈಕತ್ವ ಅಂತ ಇದೆಯಲ್ಲ ಅದು ಸಿದ್ಧವಾಗೋದಿಲ್ಲ, ಅದು ಉಪನಿಷತ್ ಸಿದ್ಧಾಂತವಲ್ಲ ಅಂತ ಭಾವ ಇದು, ಅವನ ವಿವಕ್ಷಿತ ಅಂಶ ಇದು. ಇತಿ ಹೀಗೆ 2 ಮಂತ್ರ ಆಯಿತು, ಒಂದು ಕಠದಲ್ಲಿ, ಇನ್ನೊಂದು ಮುಂಡಕ ಮತ್ತು ಶ್ವೇತಾಶ್ವತರದಲ್ಲಿ. 3 ಶ್ರುತಿಗಳಲ್ಲಿ 2 ಅಂಶವನ್ನು ಹೇಳಿದ್ದಾರೆ. ಎರಡೂ ಕಡೆಯಲ್ಲಿ ದ್ವಾಸುಪರ್ಣ ಅಂತ ಒಂದು ಕಡೆ, ದ್ವಿವಚನ ದ್ವೌ ಸುಪರ್ಣವು ಅಂತ ಅರ್ಥ. ಋತಂಪಿಬಂತವು ಇಲ್ಲೂ ಅಷ್ಟೇ ದ್ವಿವಚನ. ಕಿಂ ಅತ್ರ ವಿದ್ಯೈಕತ್ವಂ ಉತ ವಿದ್ಯಾ ನಾನಾತ್ವಂ ಇತಿ ಸಂಶಯ. ಒಂದು ಕಡೆ ಹೇಳಿದ್ದಾರೆ ಪಂಚಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡಿರ್ತಕ್ಕಂಥವ್ರು ಇಲ್ಲಿ ಹೋಗ್ತಾರೆ, ಇದನ್ನು ಕಂಡುಕೊಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಅಲ್ಲಿ ಏನು ಹೇಳಿಲ್ಲ, ಇದನ್ನು ಆಶ್ರಯಿಸ್ತಕ್ಕಂಥವ್ರು ಇವರು ಅಂತ ಹೇಳಿದ್ದಾರೆ. ಇಲ್ಲಿ ಹೀಗಿರುವಾಗ ಇಲ್ಲಿ ವಿದ್ಯೈಕತ್ವವನ್ನು ಹೇಳಿದ್ದಾರೋ, ದ್ವಾಸುಪರ್ಣ ಅಂತನವಾಗಲು ಮತ್ತೆ ರತಂಪಿ ಬಂತವಂತನವಾಗಲು ಒಂದೇ ವಿದ್ಯೆಯನ್ನು ಹೇಳಿದ್ದಾರೋ, ಮತ್ತೆ ಇಲ್ಲ ವಿದ್ಯಾ ನಾನಾತ್ವವನ್ನು ಹೇಳಿದ್ದಾರೋ ಅಂತ ಸಂಶಯ ಬರುತ್ತೆ. ಯಾತಕ್ಕೆ ವಿದ್ಯಾ ನಾನಾತ್ವವನ್ನು ಹೇಳಿದ್ದಾರೆ ಅಂತ ಸಂಶಯ ಬರುತ್ತೆ? ಇದು ಶ್ರುತಿಯಲ್ಲಿ ಸ್ಪಷ್ಟವಾಗಿದೆ ರತಂಪಿ ಬಂತವು ಅಂತಂತ. ಇನ್ನು ಏಕತ್ವವನ್ನು ಹೇಳಿದ್ದಾರೋ ಅಂತ ಸಂಶಯ ಯಾಕೆ ಬರುತ್ತೆ ಸ್ವಾಮಿ? ಸ್ಪಷ್ಟವಾಗಿ ಹೇಳಿದ್ದಾರಲ್ಲ. ಅಂದರೆ ಅಲ್ಲೇ ಮುಂದೆ ಶ್ರುತಿಗಳಲ್ಲಿ ಏನು ಹೇಳಿದ್ದಾರೆ? ನಚಿಕೇತ ಏನನ್ನ ಕೇಳಿದ್ದನೋ ಅದಕ್ಕೆ ಉತ್ತರವನ್ನು ಹೇಳಬೇಕು, ಅದು ಮುಖ್ಯವಾದದ್ದು. ಅದಕ್ಕೆ ಉತ್ತರವನ್ನು ಹೇಳ್ತಾ ನೋಡ್ತಾ ಅಲ್ಲಿ 2 ಪ್ರಶ್ನೆ, 2 ತರಹದ ಪ್ರಶ್ನೆ ಕೇಳಿದ್ದಾವೆ. ಏನು? ಒಂದು, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಮನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯ ಅಂತ 3ನೇ ವರ ಅಲ್ಲಿ ಕೇಳಿದ್ದ. ಮತ್ತೆ ಸರಿ ಪ್ರಲೋಭನೆ ಆಯಿತು, ಅದಾಯ್ತು ಆಯ್ತು. ಆಮೇಲೆ ಇನ್ನೊಂದು ಸರಿ ಮತ್ತೆ ಏನು ಕೇಳ್ದ? ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ್ಯ ಭವ್ಯಾಚ್ಯ ಯತ್ತತ್ ಪಶ್ಯಸಿ ತದ್ವದ ಅಂದ್ಬಿಟ್ಟು ಒಂದು ಕಡೆ ಅನ್ಯತ್ರ ಧರ್ಮಾದನ್ಯತ್ರ ಅಧರ್ಮಾದನ್ಯತ್ರ ಅಂತ ಹೇಳ್ಬಿಟ್ಟು ಅದ್ಯಾವುದು ಕಿಂತತ್ ಅಂತ ಅದಕ್ಕೆ ಕೇಳ್ದ. ಇನ್ನು ಇಲ್ಲಿ ಏನಪ್ಪ, ಅಯ್ಯೋ ಯಮಧರ್ಮರಾಜ ಸತ್ತ ಮೇಲೆ ಜೀವ ಇರ್ತಾನಲ್ಲ, ಇದಾನಂತ ಕೆಲವರು, ಇಲ್ಲ ಅಂತ ಕೆಲವರು, ಏನು ತಿಳ್ಬೇಕು? ಹೀಗೆ 2 ಥರ ಪ್ರಶ್ನೆ ಕೇಳ್ದ. 2ಕ್ಕೂ ಉತ್ತರವನ್ನು ಕೊಡಬೇಕು. ಆ ಉತ್ತರವನ್ನು ಕೊಡುವಾಗ ಈ ಒಂದು ಸಂಶಯಗಳೆಲ್ಲ ಬರುತ್ತೆ. ಆದ್ದರಿಂದ ಇಲ್ಲಿ ಈ ಒಂದು ಸಂಶಯ ಬರೋದಕ್ಕೆ ಸಾಧನೆ ಅದೇನು ಹೇಳ್ತಾರೆ ಉತ್ತರ ಕೊಡುವಾಗ? ಇಲ್ಲಪ್ಪ, ಯಾರು ಈ ನಾನಾತ್ವವನ್ನು ಯೋಚನೆ ಮಾಡ್ತಾರೋ ಅವರು ಸರಿಯಾಗಿ ಅರ್ಥವಾಗಿಲ್ಲ ಅವರಿಗೆ, ಅವರು ಅಷ್ಟೇ ಯಾತಾಯಾತ ಸಂಸಾರವನ್ನು ಅಧಿಗಚ್ಚತಿ ಹೊಂತಾರೆ ಅಂತ ಹೇಳಿದ್ದಾನೆ. ಹೌದು ತಾನೆ? ಆದ್ದರಿಂದ ಏನಾಯಿತು? ಏಕತ್ವ ಹೇಳಿದ್ದಾರೆ ಅಂತ ಒಂದು ಇದೆ. ಕಿಂ ತಾವತ್ ಪ್ರಾಪ್ತನ್. ಆದರೆ ಮೊಟ್ಟ ಮೊದಲಿಗೆ ಏನು ನಮ್ಗೆ ಗೊತ್ತಾಗುತ್ತೆ? 2 ವಾಕ್ಯ ಹೋದ ಏನು ಗೊತ್ತಾಗುತ್ತೆ? ಎಂಥವರುಗಳು ಸಾಮಾನ್ಯರಿಗೆ ಕಿಂ ತಾವತ್ ಪ್ರಾಪ್ತಂ ವಿದ್ಯಾ ನಾನಾತ್ವಂ ಇದೆ. ಹೌದು, ವಿದ್ಯಾ ನಾನಾತ್ವ. ಯಾಕೆ 2 ಹೇಳಿದಾರಲ್ರಿ, ಋತಂಪಿ ಬಂತವು ಮತ್ತೆ ದ್ವಾಸುಪರ್ಣ ಸುಪರ್ಣವು ಅಂತಕ್ಕಂಥ. ಮತ್ತೆ 2ಕ್ಕೂ ಕೂಡ ಭಿನ್ನ ಭಿನ್ನವಾದ ವ್ಯಾಪಾರ. 2 ಭಿನ್ನ ಭಿನ್ನವಾದ ವ್ಯಾಪಾರ. ಒಂದಕ್ಕೆ ಭೋಕ್ತೃತ್ವ ಒಂದು ಕಡೆ, ಇನ್ನೊಂದಕ್ಕೆ ಅಭೋಕ್ತೃತ್ವ ಇನ್ನೊಂದು ಕಡೆ ಹೇಳಿದ್ದಾರೆ. ಆ 2ಕ್ಕೂ ಭೋಕ್ತೃತ್ವ ಹೇಳ್ಬಿಟ್ಟಿದ್ದಾರೆ ಋತಂಪಿ ಬಂತವನ್ನೋ ಕಡೆ. ಹಾಗಾಗಿ ಏನಾಗಿದೆ? ಭೋಕ್ತೃತ್ವ ಇಲ್ಲದೇ ಇರತಕ್ಕಂಥದ್ದು ಒಂದು ತತ್ವ, ಯಾವ ಭೋಕ್ತೃತ್ವವೂ ಇಲ್ಲ, ಕರ್ತೃತ್ವವೂ ಇಲ್ಲದೆ ಇರತಕ್ಕಂಥದ್ದು ಒಂದು ತತ್ವ, ಮತ್ತೆ ಕರ್ತೃತ್ವ ಭೋಕ್ತೃತ್ವಗಳು ಇರತಕ್ಕಂಥದ್ದು ಇನ್ನೊಂದು ತತ್ವ. 2 ತತ್ವ ಅಂತ ಸಿದ್ಧ ಆಯಿತು. ದ್ವಾಸುಪರ್ಣ ದ್ವೌಸುಪರ್ಣವು ಋತಂಪಿ ಬಂತವು. ಅದನ್ನ ಸ್ವಾಮಿ ಹೇಳಿರೋದಿಲ್ಲಿ. ಮೊದಲು ನೋಡಿ, ಅದೇ ಗೊತ್ತಾಗೋದು. ಸಂಸ್ಕೃತ ದ್ವಿವಚನ ಏನು ಹೇಳುತ್ತೆ? 2 ತಾನೇ ಹೇಳ್ತಕ್ಕಂಥದ್ದು. ಅದಕ್ಕೆ ಯಾತಕ್ಕೆ ಮೊದಲು ಮೇಲ್ನೋಟಕ್ಕೆ ವಿದ್ಯಾ ನಾನಾತ್ವ ದ್ವಿವಚನ ಇದೆ. ಆ ದ್ವಿವಚನ ಬಿಡು, ಅದು ಬಿಟ್ಟು ಇನ್ನೇನಾಗುತ್ತೆ ಅಂದರೆ ಕುತಃ, ಯಾಕೆ ಅಂದರೆ
ವಿಶೇಷ ದರ್ಶನ, ವಿಶೇಷವನ್ನು ಹೇಳಿರುವುದರಿಂದ. ಯಾವುದು ಆ ಎರಡು ಪಕ್ಷಿಗಳಿವೆಯಲ್ಲ, ಅವೆರಡಕ್ಕೂ ಕೂಡ ವಿಶೇಷವನ್ನು ಹೇಳಿರುವುದರಿಂದ. ಏನು ವಿಶೇಷ ಹೇಳಿದ್ದಾರೆ ಅಂದರೆ ಅದನ್ನು ಹೇಳ್ತಾ ಇದ್ದಾರೆ ನೋಡಿ. ದ್ವಾಸುಪರ್ಣ ಇತ್ಯತ್ರ ಹಿ ಏಕಸ್ಯ ಭೋಕ್ತೃತ್ವ ದೃಶ್ಯತೆ, ಏಕಸ್ಯ ಚ ಅಭೋಕ್ತೃತ್ವ ದೃಶ್ಯತೆ. ಯಾಕೆ? ದ್ವಾಸುಪರ್ಣ ಸಯುಜ ಸ ಕಾಯ ಸಮಾನ ವೃಕ್ಷಂ ಅಂತ ಹೇಳಿ ಪರಿಶೇಷವಾದ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅಂದ್ಬಿಟ್ಟು ಏಕಸ್ಯ ಭೋಕ್ತೃತ್ವ ಪಿಪ್ಪಲಂ ಸ್ವಾದ್ವತ್ತಿ ಭೋಕ್ತೃತ್ವ ದೃಶ್ಯತೆ. ಮತ್ತೆ ಇನ್ನೊಂದಕ್ಕೆ ಅನಶ್ನನ್ಯೋ ಅಭಿಚಾಕಶೀತಿ, ಸುಮ್ಮನೆ ನೋಡ್ತಾ ಇದೆ, ಏನು ತಿಂದೆ ಅಂದರೆ ಏಕಸ್ಯ ಅಭೋಕ್ತೃತ್ವ. ಒಂದಕ್ಕೆ ಭೋಕ್ತೃತ್ವ, ಇನ್ನೊಂದಕ್ಕೆ ಅಭೋಕ್ತೃತ್ವವನ್ನು ಹೇಳಿದ್ದಾರೆ. ಎಲ್ಲಿ? ಆ ಮುಂಡಕ ಶ್ರುತಿಯಲ್ಲಿ, ಮತ್ತೆ ಮುಂಡಕ ಶ್ರುತಿ ಮತ್ತೆ ಶ್ವೇತಾಶ್ರುತ ಎರಡರಲ್ಲೂ ಕೂಡ. ಮತ್ತೆ ಕಠೋಪನಿಷತ್ತಿನಲ್ಲಿ ಕಠದಲ್ಲಿ ಏನು ಹೇಳಿದ್ದಾರೆ? ಈ ಋತಂಪಿ ಅಂತ ಬರುತ್ತೋ ಅಲ್ಲಿ ಏನು ಹೇಳಿದೆ? ಇತ್ಯತ್ರ ಉಭಯೋರಪಿ ಭೋಕ್ತೃತ್ವಮೇವ ದೃಶ್ಯತೆ. ಅಲ್ಲಿ ಏನು ಹೇಳಿದ್ರು? ಒಂದಕ್ಕೆ ಭೋಕ್ತೃತ್ವ, ಇನ್ನೊಂದಕ್ಕೆ ಅಭೋಕ್ತೃತ್ವ. ಒಂದು ತಿಂತಾ ಇದೆ, ಇನ್ನೊಂದು ಸುಮ್ಮನೆ ಇದೆ, ನೋಡ್ತಾ ಇದೆ ಅಷ್ಟೇ. ಇಲ್ಲಿ ಏನು ಹೇಳಿದ್ರು? ಋತಂ ಪಿಬಂತೌ, ಇಲ್ಲಿ ಋತಪಾನವನ್ನ ಮಾಡುತ್ತಿವೆ ಎರಡೂ ಕೂಡ. ಋತಪಾನ ಅಂದ್ರೆ ಅದು ಭೋಕ್ತೃತ್ವ, ಕುಡಿತಾ ಇದೆ, ಆನಂದವಾಗಿ ಕುಡಿತಾ ಇದೆ, ಭೋಕ್ತೃತ್ವ. ಹೀಗೆ ಎರಡಕ್ಕೂ ಕೂಡ ಭೋಕ್ತೃತ್ವವನ್ನು ಹೇಳಿದ್ದಾರೆ ಇಲ್ಲಿ. ಇತ್ಯತ್ರ ಉಭಯೋರಪಿ ಭೋಕ್ತೃತ್ವಮೇವ ದೃಶ್ಯತೆ, ಎರಡಕ್ಕೂ ಕೂಡ ಭೋಕ್ತೃತ್ವವನ್ನು ಹೇಳಿದ್ದಾರೆ. ಹೀಗಾಗಿ ಏನಾಗಿದೆ? ಒಂದರಲ್ಲಿ ಹೇಳಿದ್ರು ಒಂದೇ, ಒಂದಕ್ಕೆ ಭೋಕ್ತೃತ್ವ, ಇನ್ನೊಂದಕ್ಕೆ ಅಭೋಕ್ತೃತ್ವ ಹೇಳಿದ್ರು. ಇನ್ನೊಂದರಲ್ಲಿ ಹೇಳಿದ್ರು ಇಲ್ಲ ಇಲ್ಲ ರೀ, ಎರಡಕ್ಕೂ ಕೂಡ ಭೋಕ್ತೃತ್ವ ಅಂತ ಇನ್ನೊಂದರಲ್ಲಿ ಹೇಳಿದ್ರು. ಹಾಗಾಗಿ ಏನಾಗಿದೆ? ಇಲ್ಲಿ ಈ ವೇದ್ಯ ರೂಪಂ ಭಿದ್ಯಮ, ವೇದ್ಯವಾದ ಯಾವಾಗ ವಿದ್ಯೆ ಅಂತಕ್ಕಂಥ ತಿಳ್ಕೊಳ್ಬೇಕು ಅಂತ ಭೇದವಾಯಿತು, ವಿದ್ಯಾ ವೇದ್ಯ ಭೇದವೂ ಆಯಿತು. ಈ ಎರಡಕ್ಕೂ ವಿದ್ಯಾ ಭೇದ, ವೇದ್ಯ ಭೇದ ಇದೆ, ತಿಳ್ಕೊಳ್ಬೇಕು. ಒಂದು ಅಭೋಕ್ತೃತ್ವ ಭೋಕ್ತೃತ್ವ, ಇನ್ನೊಂದು ಬರೀ ಭೋಕ್ತೃತ್ವ. ಹೀಗಾಗಿ ಏನು? ತತ್ವ ಕೂಡ ಎರಡೇ ಆಗಬೇಕು, ಒಂದಾಗೋದು. ವಿದ್ಯಾಂ ಭಿದ್ಯಾತ್, ವೇದ್ಯ ರೂಪಂ ಭಿದ್ಯಮಾನಂ ವಿದ್ಯಾಂ ಯಾವಾಗ ವೇದ್ಯ ರೂಪ ಭಿದ್ಯ ಬೇರೆ ಬೇರೆ ಆಗುತ್ತೋ, ಎರಡಾಗುತ್ತೋ, ವಿದ್ಯೆನೂ ಅಷ್ಟೇ ಭಿನ್ನವಾಗುತ್ತೆ. ಆದ್ದರಿಂದ ಇಲ್ಲಿ ಎರಡೂ ವಿದ್ಯೆಗಳು ಬೇರೆ ಬೇರೆ, ಒಂದಕ್ಕೆ ಅಲ್ಲ, ಒಂದೇ ಅಲ್ಲ, ತತ್ವಗಳು ಬೇರೆ. ಹಾಗಾಗಿ ನೋಡಿ ಸ್ವಾಮಿ, ಒಪ್ಕೊಂಡ್ಬಿಡಿ, ನಿಮ್ಮ ಆತ್ಮೈಕತ್ವ ಸಿದ್ಧಿ ಅಂತ ಬಂದಿದ್ದೀರಲ್ಲ, ಅದು ಇಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಆವಾಗ ಭಗವತ್ಪಾದ ಹೇಳ್ತಾ ಇದ್ದಾರೆ, ನೋಡಪ್ಪ, ಅದಕ್ಕಿಂತ ಮುಂಚೆ ಯಾರು ಸೂತ್ರಕಾರ ಹೇಳಿದ್ರು, ಬಾದರಾಯಣರು. ಇಲ್ಲ, ನೀವು ತಪ್ಪು ತಿಳುವಳಿಕೆ ಅದು. ಯಾಕೆ? ಯದಾ ಮನನಾತ್, ಯದಾ ಮನನಾತ್ ವಿದ್ಯೈಕತ್ವಂ ಇಹ ವಿವಕ್ಷಿತಂ. ಇಲ್ಲಿ ವಿದ್ಯೈಕತ್ವವೇ ವಿವಕ್ಷಿತವಾಗಿದೆ ಅಂತಕ್ಕಂಥದ್ದು. ಅದರ ವಿಸ್ತಾರ ಹೇಗೆ ವಿವಕ್ಷಿತವಾಗಿದೆ ಅಂತ ಅನ್ನೋದನ್ನ ಆ ಭಾಷ್ಯಕಾರರ ಭಗವತ್ಪಾದ ಶಂಕರರು ಹೇಳ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.